ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ಛಾಯ. ನಾನು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP ಸೆಕೆಂಡ್ ಸೆಮ್ದು ನೀವೇನಾದರೂ DSc ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಅದರಲ್ಲಿ ಆ್ಯಕ್ಚುಲಿ ನಿಮಗೆ 4 ಯೂನಿಟ್ ಇದೆ. ಅದರಲ್ಲಿ ಒಂದು ಯೂನಿಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಅದರದ್ದು ನಾನು ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಯೂನಿಟು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಟ್ ಸ್ಯಾಚುರೇಟೆಡ್ ಕಾರ್ಬನ್ ಅಂತ ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ಅ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಹಿಂದಿನ ವೀಡಿಯೋದಲ್ಲೇ ಹೇಳ್ದಂಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತಂದರೆ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಒನ್ ಗ್ರೂಪ್ ಬೈ ದಿ ಅದರ್ ಅಂಥದಕ್ಕೆ ಏನಂತ ಕರಿತೀನಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀನಿ. ಇಫ್ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಒನ್ ಗ್ರೂಪ್ ಬೈ ದಿ ಅದರ್ ಥ್ರೂ ನ್ಯೂಕ್ಲಿಯೋಫೈಲ್, ಒಂದು ಗ್ರೂಪು ಇನ್ನೊಂದು ನ್ಯೂಕ್ಲಿಯೋಫೈಲಿಂದ ರೀಪ್ಲೇಸ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಜನರಲಿ SN ರಿಯಾಕ್ಷನ್ಸ್ ಅಂತ ಕರೀತಾರೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. The reaction involving the replacement of an atom or a group of atom by a suitable nucleophile is called as the nucleophilic substitution reaction ಅಂತ ಕರಿತೀವಿ. ಈಗ ಏನಾಗ್ತಿದೆ, ಆಲ್ಕೈಲ್ ಹ್ಯಾಲೈಡ್ಸ್ ಜನರಲಿ ದೇ ಅಂಡರ್ಗೋ nucleophilic substitution reaction because they're going to have a polar bond between C and X. Since X is a highly electronegative atom, it has a tendency to pull the electron. Therefore, there is a polar bond between C and X. Therefore, electrolytic cleavage takes place very easily. By it can undergo nucleophilic substitution reaction. Alloalkanes undergo nucleophilic substitution reaction because the C halogen bond in alkyl halides are polar due to the greater electronegativity of the halogen atom compared to that of carbon. ಸೊ ಈಗ ಹೇಗಾಗುತ್ತೆ ಅಂತಂದರೆ ನಾನೇನು ಮಾಡ್ತಾ ಇದ್ದೀನಿ, X ಮೈನಸ್ನ ನ್ಯೂಕ್ಲಿಯೋಫೈಲಿಂದ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಸೆನ್ಸ್ ಅಂತ ಕರಿತೀವಿ. ಎಗೇನ್ ಬೇಸ್ಡ್ ಆನ್ ದಿ ಕೈನೆಟಿಕ್ಸ್ ಅದನ್ನು ನಾವು ಎರಡು ಥರ ಕನ್ಸಿಡರ್ ಮಾಡ್ತೀವಿ, SN1 ಆ್ಯಂಡ್ SN2 ಅಂತ. ಆಲ್ರೆಡಿ ನಾನು SN1 ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನಾನು SN2ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಈಸ್ ಕಾಲ್ಡ್ ಆಸ್ bimolecular nucleophilic substitution reaction which follows the second order termed as SN2 reaction. ನಾನಿಲ್ಲಿ ಈಥೈಲ್ ಬ್ರೋಮೈಡ್ನ ತಗೊಳ್ತಾ ಇದ್ದೀನಿ. ಈಥೈಲ್ ಬ್ರೋಮೈಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ OH ಮೈನಸ್ ನ್ಯೂಕ್ಲಿಯೋಫೈಲ್ ಬರುತ್ತೆ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಆ OH ಮೈನಸ್ ಇಸ್ ರೀಪ್ಲೇಸ್ಡ್ ಬೈ ದಿ Br ಮೈನಸ್. ಅವಾಗ ಏನಾಯಿತು, CH3OH ಆಯಿತು. ನಿಮಗೆ ಮಿಥೈಲ್ ಬ್ರೋಮೈಡಿಂದ ಮಿಥೈಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಯಾಕೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ ಅಂದರೆ, ದ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ both reactants. One is the alkyl halide, other one is the nucleophile. You know that the order of the reaction cannot be obtained by the balanced equation. Experimentally have to prove. When I found out experimentally the rate of the reaction, your rate of the reaction depends on the concentration of both the nucleophile and the alkyl halide. Therefore, this reaction I am going to call it as the second order reaction. Mechanism bandre, the mechanism involves only one step. Even though the rate of the reaction depends on concentration of both nucleophile and the alkyl halide, but the mechanism takes place in only one step. That the mechanism follows the following pattern. So you are going to have a alkyl halide. Generally we are going to take a primary alkyl halide in which you are going to have a Br on one side, exactly opposite side where the Br is there. From their opposite side, OH minus will going to attack and it going to form a transition state, TS state ಅಂತ ಹೇಳ್ತೀವಿ. Transition state which is highly unstable, in which there is a detachment and the attachment of the both the nucleophiles, leaving group and attacking group takes place simultaneously. This stage, this transition state, we are going to call it as the highly unstable state. ಸೊ ಇಲ್ಲಿ ಏನಾಗ್ತಿದೆ, ಒಂದು ಕಡೆಯಿಂದ OH ಮೈನಸ್ಸು ಅಟ್ಯಾಚ್ ಆಗ್ತಾ ಇದೆ, ಒಂದು ಕಡೆಯಿಂದ Br ಮೈನಸ್ಸು ಡಿಟ್ಯಾಚ್ ಆಗ್ತಾ ಇದೆ. ನಾವೇನು ಮಾಡಬೇಕು, Br ಮೈನಸ್ನ ತೆಗೆದು ಆ ಜಾಗಕ್ಕೆ OH ಹಾಕಬೇಕು. ಈ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ, ವಿಚ್ ಇನ್ವಾಲ್ವ್ಸ್ attach and detachment of both the nucleophiles, attacking nucleophile, leaving nucleophile. Immediately you are going to get a product.
ವೆರಾಸ್ ದ SN1 ರಿಯಾಕ್ಷನ್ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗ್ತಿತ್ತು. ಇಲ್ಲೇನಾಗ್ತಿದೆ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಆಗ್ತಿದೆ. ದೇರ್ ಫೋರ್ ಯುವರ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ದಿ ನ್ಯೂಕ್ಲಿಯೋಫೈಲ್ ಆ್ಯಂಡ್ ದಿ ರಿಯಾಕ್ಟೆಂಟ್, ಎರಡರ ಮೇಲೂ ಅದು ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಟ್ ದ ಮೆಕ್ಯಾನಿಸಮ್ ಒಂದೇ ಸ್ಟೆಪ್ಪಲ್ಲಿ ನಿಮಗಲ್ಲಿ ಆಗ್ತಾ ಇದೆ. ನಾವು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನು ಬರಿಬೇಕಾಗುತ್ತೆ. ಹೌ ವಿ ಹ್ಯಾವ್ ರಿಟರ್ನ್ ಫಾರ್ SN1 ರಿಯಾಕ್ಷನ್. ಸೊ ನೀವು ಇದನ್ನು ಕನ್ಸಿಡರ್ ಮಾಡಬೇಕಾದ್ರೆ SN1 ಅಥವಾ SN2 ರಿಯಾಕ್ಷನ್ 4 ಮಾರ್ಕ್ ಕೇಳ್ತಾರೆ. 4 ಮಾರ್ಕ್ ಕೇಳಿದರೆ ನೀವೇನು ಹೇಳಬೇಕಾಗತ್ತೆ ಅಂದರೆ ಫಸ್ಟು ರಿಯಾಕ್ಷನ್ನ ಬರಿಬೇಕಾಗತ್ತೆ. SN2 ರಿಯಾಕ್ಷನ್ ಆದರೆ ನೀವು ವಿತ್ ಆಲ್ಕೈಲ್ ಹ್ಯಾಲೈಡ್ ಯಾವ್ದು ತೊಗೊಳ್ತೀರಾ ಅಂದರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡು ರಿಯಾಕ್ಷನ್ನ ಬರೀತೀರಾ. ಅದನ್ನು ಯಾಕೆ ಫಸ್ಟ್ ಆರ್ಡರು ಅಥವಾ ಸೆಕೆಂಡ್ ಆರ್ಡರ್ ಅಂತ ನೀವು ಮೆನ್ಷನ್ ಮಾಡ್ತೀರಾ, ಅದಕ್ಕೆ 1 ಮಾರ್ಕ್ ಇರುತ್ತೆ. You are going to say that it is a second order reaction in which the rate of the reaction depends on both the reactants and the nucleophile ಅಂತಿದೆ. ಹಾಗಾಗಿ ಇದಕ್ಕೆ ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ 1 ಮಾರ್ಕ್ ಕೊಡ್ತಾರೆ. ಅದಾದಮೇಲೆ ಮೆಕ್ಯಾನಿಸಮ್ನ ಹೇಳಬೇಕು. ಮೆಕ್ಯಾನಿಸಮ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ವಿತ್ ಓನ್ಲಿ 1 ಟ್ರಾನ್ಸಿಷನ್ ಸ್ಟೇಟ್, ಅದನ್ನು ಹೇಳ್ತೀರಾ, ಅದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಮಾರ್ಕು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ಗೆ ಇರುತ್ತೆ. ಸೊ ನಾವು ಜನರಲಿ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ದ ಪ್ರೋಗ್ರೆಸ್ ಆಫ್ ದಿ ರಿಯಾಕ್ಷನ್ ಮಾಡ್ತಾ ಇರ್ತೀವಿ. ಏನಾಗುತ್ತೆ ಇನ್ ದಿ ಬಿಗಿನಿಂಗಲ್ಲಿ ಏನಾಗುತ್ತೆ ಅಂದರೆ ಆಲ್ಕೈಲ್ ಹ್ಯಾಲೈಡ್ ಮತ್ತು OH- ಇದೆ. ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್, ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್. ಸಿನ್ಸ್ ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್, ದೋಸ್ ಮಾಲಿಕ್ಯೂಲ್ಸ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎನರ್ಜಿ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಆಕ್ಟಿವೇಶನ್ ಎನರ್ಜಿ ಬರುತ್ತೆ. ದೇ ಗೋಯಿಂಗ್ ಟು ಅಟೈನ್ ಎ ಹೈಯೆಸ್ಟ್ ಎನರ್ಜಿ ಸ್ಟೇಟ್, ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳ್ತೀವಿ. ಇಲ್ಲಿ ನನಗೆ ಟ್ರಾನ್ಸಿಷನ್ ಸ್ಟೇಟ್ ಏನಾಗುತ್ತೆ ಅಂತಂದರೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಅಮೆಂಟ್ ಆಫ್ ದಿ ನ್ಯೂಕ್ಲಿಯೋಫೈಲ್, ಅದು ನನಗೆ ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತೆ. ಅದಕ್ಕೆ ನಾನು ಎನರ್ಜಿ ಆಫ್ ಆಕ್ಟಿವೇಶನ್ ಅಂತ ಹೇಳ್ತೀನಿ. ಡೈರೆಕ್ಟ್ಲಿ ಇಮಿಡಿಯೇಟ್ಲಿ ಅದೇನು ಮಾಡುತ್ತೆ, ಪ್ರಾಡಕ್ಟ್ನ ಕೊಡುತ್ತೆ. ಆ ಸ್ಟೇಟ್ಗೆ ನಾನು ಈ ರೀತಿಯಾಗಿ ನಿಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ವಿತ್ ಓನ್ಲಿ 1 ಟ್ರಾನ್ಸಿಷನ್ ಸ್ಟೇಟ್ ಬರ್ತಾ ಹೋಗುತ್ತೆ. ರಿಯಾಕ್ಟೆಂಟ್ ಇದೆ, ದೇ ಸ್ಟಾರ್ಟ್ ಬಂಬಾರ್ಡಿಂಗ್ ವಿತ್ ಈಚ್ ಅದರ್, ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್, there is an increase in energy, they are going to have a maximum energy. That energy we are going to call it as the energy of activation, EA ಅಂತ ಕರಿತೀವಿ. It is highly unstable, immediately it going to form a product. You are going to remember here, energy of the reactants or the reaction will going to have higher energy than that of the product. ಸೊ ಬರೆದಾಗ ರಿಯಾಕ್ಟೆಂಟ್ಸು ಮೇಲ್ಗಡೆಗೆ ಇರಬೇಕು, ಪ್ರಾಡಕ್ಟ್ಸು ಕೆಳಗಡೆಗೆ ಇರಬೇಕು. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಅದು ಪ್ರೊಸೀಡ್ ಆಗಬೇಕು, ಕೈನೆಟಿಕಲಿ ಫೀಸಿಬಲ್ ಅಂತ ನಾವು ಕರಿಬೇಕು ಅಂತಂದರೆ ಪ್ರಾಡಕ್ಟ್ದು ಫಾರ್ಮೇಷನು ಎನರ್ಜಿ ಯಾವಾಗೂ ಕಡಿಮೆ ಇರಬೇಕು. ಎನರ್ಜಿ ಕಡಿಮೆ ಇದ್ದಾಗ ಸ್ಟೆಬಿಲಿಟಿ ಯಾವಾಗೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಗೋಯಿಂಗ್ ಟು ಕನ್ಸಿಡರ್ ಹಿಯರ್. ಸೊ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ವಿತ್ 1 ಟ್ರಾನ್ಸಿಷನ್ ಸ್ಟೇಟು ನೀವು ಅಲ್ಲಿ ಬರಿತಾ ಹೋಗ್ತೀರಾ. ಸ್ಟೀರಿಯೋಕೆಮಿಸ್ಟ್ರಿ ನೆಕ್ಸ್ಟ್ ಆಸ್ಪೆಕ್ಟ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋವಂಥದ್ದು ಸ್ಟೀರಿಯೋಕೆಮಿಸ್ಟ್ರಿ. ಸ್ಟೀರಿಯೋಕೆಮಿಸ್ಟ್ರಿ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್, ಇನ್ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಹೇಗಿರುತ್ತೆ ಅದನ್ನು ನಾವು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸಿನ್ಸ್ ನಿಮ್ಗೆ ಆಲ್ರೆಡಿ ಮೆಕ್ಯಾನಿಸಮ್ ಗೊತ್ತಿದೆ, ಮೆಕ್ಯಾನಿಸಮಲ್ಲಿ ಏನಾಗ್ತಿದೆ ಅಂತಂದರೆ ನನಗೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಆಗ್ತಿದೆ. ದೇರ್ ಇಸ್ ನೋ ಅದರ್ ಗೋ. ದ ಅಟ್ಯಾಚ್ಮೆಂಟ್ ಆಫ್ ದಿ ನ್ಯೂ ನ್ಯೂಕ್ಲಿಯೋಫೈಲ್ ಆರ್ ಎ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ಹ್ಯಾಸ್ ಟು ಕಮ್ ಫ್ರಮ್ ದಿ ಬ್ಯಾಕ್ ಸೈಡ್ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಿಮಗೆ ಏನಾಗುತ್ತೆ ಅಂದರೆ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಇನ್ವರ್ಟೆಡ್ ಕಾನ್ಫಿಗರೇಷನ್. ಅಂದರೆ ಒರಿಜಿನಲ್ ಮಾಲಿಕ್ಯೂಲಲ್ಲಿ ಹೇಗಿತ್ತಲ್ಲ ಅದೇ ರೀತಿ ಕಾನ್ಫಿಗರೇಷನ್ ಇದ್ದರೆ ಆವಾಗ ಅದಕ್ಕೆ ನಾವೇನಂತ ಕರಿತೀವಿ, ರಿಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಯಿತು ಅಂತಂದರೆ ಆವಾಗ ಅದಕ್ಕೆ ಏನಂತ ಕರಿತೀವಿ, ನಾವು ಇನ್ವರ್ಟೆಡ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ SN2 ರಿಯಾಕ್ಷನಲ್ಲಿ ನಿಮಗೆ ಇನ್ವರ್ಟೆಡ್ ಕಾನ್ಫಿಗರೇಷನ್ನು ಬರ್ತಾ ಇದೆ. ಬಿಕಾಸ್ ದ ಅಟ್ಯಾಚ್ಮೆಂಟ್ ಆಫ್ ದಿ stronger nucleophile or the new nucleophile has to come from the back side. There is no other go, there is no other place to attack. Therefore it has to attack from the back side. Therefore the stereochemistry will be inverted.